ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೆಪ. ನಾವು ನೆಪಗಳನ್ನು ಕೈ ಹಿಡ್ಕೊಂಡ್ರೆ ನಮ್ಮ ಕನಸನ್ನು ಕೈ ಹಿಡಿಯೋದಕ್ಕಾಗೋದಿಲ್ಲ. ಈ ಜಗತ್ತಿನಲ್ಲಿ ನಮಗೆ ಅತಿ ಹೆಚ್ಚು ಐಡಿಯಾಗಳು ಸಿಗೋದಿಲ್ಲ ಅಂದರೆ ಅದು ಸ್ಮಶಾನದಲ್ಲಿ. ಯಾಕಪ್ಪ ಅಂತಂದರೆ ಎಷ್ಟೋ ಬ್ರಿಲಿಯಂಟ್ ಐಡಿಯಾಗಳು, ಎಷ್ಟೋ ಬಿಸ್ನೆಸ್ ಪ್ಲ್ಯಾನ್ಗಳು, ಎಷ್ಟೋ ಟ್ಯಾಲೆಂಟ್ಗಳು, ಎಷ್ಟೋ ಕಲೆಗಳು ಎಕ್ಸಿಕ್ಯೂಟ್ ಆಗದೆ ಅವು ಮೆದುಳಿನಲ್ಲೇ ಇಟ್ಕೊಂಡು ಮನುಷ್ಯ ಸತ್ತು ಮಣ್ಣಾಗಿಬಿಟ್ಟಿರ್ತಾನೆ. ಎಲ್ಲ ಐಡಿಯಾಗಳು ಮಾಡೋಕ್ಕಾಗದಷ್ಟು ದೊಡ್ಡವೇನಾಗಿರಲಿಲ್ಲ, ಅಸಾಧ್ಯವೇನಾಗಿರಲಿಲ್ಲ. ಆದರೆ ಕುರುಡು ನೆಪಗಳು ಅವುಗಳನ್ನ ಯಾವನ್ನೂ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲಿಲ್ಲ, ಕಾರ್ಯರೂಪಕ್ಕೆ ಬರೋದಕ್ಕೆ ಬಿಡಲಿಲ್ಲ. ಇನ್ನೂ ನಾನು ತಯಾರಾಗಿಲ್ಲ, ನನಗೆ ಸಮಯ ಇಲ್ಲ, ನನ್ನ ಹತ್ತಿರ ವ್ಯಾಪಾರ ಮಾಡೋದಕ್ಕೆ ಬಂಡವಾಳ ಇಲ್ಲ, ನನ್ನ ಹತ್ರ ಕ್ವಾಲಿಫಿಕೇಷನ್ ಇಲ್ಲ, ನನ್ನ ಹತ್ರ ಡಿಗ್ರಿ ಇಲ್ಲ, ನನಗೆ ಓದಲು ಒಳ್ಳೆ ಸ್ಕೂಲು ಕಾಲೇಜು ಇಲ್ಲ, ನನಗೆ ಯಾರೂ ಮೆಂಟರ್ ಇಲ್ಲ, ಗುರುಗಳಿಲ್ಲ, ನನಗೆ ಇಕ್ವಿಪ್ಮೆಂಟ್ಸ್ ಇಲ್ಲ, ಸಾಧನಗಳಿಲ್ಲ, ಆಮೇಲೆ ನನಗೆ ವಯಸ್ಸಾಗಿಬಿಟ್ಟತಿ. ಹೀಗೆ ಏನಾದರೂ ಒಂದು ಕಾರಣ ಹೇಳಿ, ಕಾರಣ ಸಿಕ್ಕಿರ್ತದೆ ನಮಗೆ. ನಾವು ಕಾರಣ ಹೇಳ್ಕೊಂಡು ನಮ್ಮ ಐಡಿಯಾಗಳನ್ನು, ನಮ್ಮ ಬಿಸ್ನೆಸ್ ಪ್ಲ್ಯಾನ್ಗಳನ್ನು, ನಮ್ಮ ಒಂದು ಕನಸುಗಳನ್ನು ಎಕ್ಸಿಕ್ಯೂಟ್ ಆಗೋದಕ್ಕೆ, ಕಾರ್ಯರೂಪಕ್ಕೆ ತರೋದಕ್ಕೆ ಆಗೋದೇ ಇಲ್ಲ. ಲೈಫ್ನಲ್ಲಿ ಯಾವತ್ತೂ ಎರಡೆರಡು ಥರ ವಿಚಾರಗಳು ಬರ್ತಿರ್ತವೆ. ಒಂದು ಆರಾಮಾಗಿ ನಿದ್ದೆ ಮಾಡೋಣ ಅಂತಂದರೆ, ಮತ್ತೊಂದು ಕನಸನ್ನು ಬೆನ್ನತ್ತನ ಕೆಲಸ ಮಾಡೋಣ ಅಂತ ಹೇಳ್ತತಿ. ನೆಪಗಳು ನಮಗೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ಸಿಕ್ಬಿಡ್ತವೆ, ಆದರೂ ಅಪಾರ್ಚುನಿಟಿಗಳು ಹಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿರಿ. ನಿಮ್ಮ ಮನಸ್ಸಿಗೆ ಬರುವಂಥ ನೆಪಗಳನ್ನು ಮೀರಿ ಸಕ್ಸಸ್ ಆಗೋದಕ್ಕೆ ನಿಮಗೆ ಒಂದು ಐಡಿಯಾ ಸಿಗ್ತತಿ. ನೆಪಗಳನ್ನು ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಮೊದಲು ಅವನ್ನ ಏನು ಅಂತ, ಯಾವುವು ಅಂತ ಕಂಡು ಹಿಡ್ಕೋಬೇಕಾಗತಿ. ಯಾವಾಗಲೂ ಹೆಂಗಿರ್ತತಿ ಅಂತಂದ್ರೆ, ನರಕದ ಬಾಗಿಲೇನೈತಲ್ಲ, ಯಾವತ್ತೂ ಅತಿ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಅಲ್ಲಿ ರಸ್ತೆ ಭಾಳ ನೈಸ್ ರೋಡ್ ಥರ ಇರ್ತೈತಿ ರಸ್ತೆಯಲ್ಲಿ. ಆದರೆ ಸ್ವರ್ಗದ ಬಾಗಿಲು ಚೆಂದಾಗಿ ಅಲಂಕಾರ ಮಾಡಿರಂಗಿಲ್ಲ. ಅಲ್ಲಿ ರಸ್ತೆಯನ್ನು ಕಚ್ಚಾ ರಸ್ತೆ ಇರ್ತೈತಿ, ಸ್ವರ್ಗಕ್ಕೆ ಹೋಗೋ ದಾರಿ. ಅದಕ್ಕೋಸ್ಕರ ಎಲ್ಲರೂ ಮೊದಲು ಏನು ಚೂಸ್ ಮಾಡ್ತೀವಿ ಅಂತಂದ್ರೆ, ನಾವು ನರಕದ ದಾರಿನೇ ಚೂಸ್ ಮಾಡಿಬಿಡ್ತೀವಿ. ಯಾಕಂದ್ರೆ ಅದು ಆರಾಮ್ ಕಾಣ್ತತಿ, ಈಸಿಯಾಗಿ ಕಾಣ್ತತಿ, ಸುಲಭವಾಗಿ ಕಾಣ್ತತಿ. ಆದರೆ ಮುಂದೆ ನಮಗೆ ಸಿಗೋದು ನರಕ ಸಿಗ್ತಿರ್ತತಿ. ಅದಕ್ಕೋಸ್ಕರ ನಾವು ಯಾವತ್ತೂ ನಮಗೆ ಏನು ಒಳ್ಳೆಯದು, ಏನು ಕೆಟ್ಟದ್ದು ಅನ್ನೋದನ್ನು ವಿಚಾರ ಮಾಡಿ ನಾವು ನೆಪಗಳನ್ನು, ಯಾವ ನೆಪ, ಯಾವ ಒಳ್ಳೆಯದು, ನಮಗೆ ಯಾವುದು ಒಳ್ಳೆಯದಲ್ಲ ಅನ್ನೋದು ಕಂಡು ಹಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತತಿ. ನೆಪಗಳು ನಮಗೆ ಆರಾಮಾಗಿ ಮಲ್ಗೋಣ ಅಂತಂದರೆ, ಕನಸುಗಳು ಬೇಗನೆ ಎದ್ದು ಅಭ್ಯಾಸ ಮಾಡು, ವ್ಯಾಯಾಮ ಮಾಡು, ಪ್ರಾಕ್ಟೀಸ್ ಮಾಡು ಅಂತವೆ. ನಾವು ಯಾರ ಮಾತು ಕೇಳಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ನಮ್ಮ ಕನಸುಗಳು ನಮ್ಮ ಯೂಟ್ಯೂಬ್ನಲ್ಲಿ ಜ್ಞಾನ ಹೆಚ್ಚಿಗೆ ಮಾಡ್ಕೋ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸು, ಉಪಯೋಗಕ್ಕೆ ಬರೋದನ್ನು ವಿಡಿಯೋಗಳನ್ನು ನೋಡು ಅಂತ ನಮ್ಮ ಕನಸುಗಳು ಹೇಳಿದರೆ, ನಮ್ಮ ನೆಪಗಳೇನು ಹೇಳ್ತಾವೆ ಅಂತಂದರೆ, ರೀಲ್ಸ್ ನೋಡು, ಕಾಮಿಡಿ ನೋಡು, ಗೇಮ್ ನೋಡು, ಫಿಲ್ಮ್ ನೋಡು, ಸೆಕ್ಸ್ ನೋಡು, ಈ ಥರ ವಿಚಾರಗಳನ್ನು ನೆಪಗಳು ಹೇಳ್ತಿರ್ತವೆ. ಕನಸುಗಳು ಯಾವತ್ತೂ ಮಾತಾಡೋದನ್ನು ಮಾಡೋಣ ಅಂತವೆ. ಆದರೆ ನೆಪಗಳು ಏನು ಹೇಳ್ತವೆ ಅಂತಂದರೆ, ಸುಮ್ಮನೆರಪ್ಪ, ಮಾತಾಡೋದ ಬೇರೆ ಮಾಡೋದ ಬೇರೆ ಅಂತಿರ್ತವೆ. ಮಾತಾಡೋದೆಲ್ಲ ಮಾಡೋಕ್ಕಾಗತ್ತನ ಅಂತಿರ್ತವೆ. ಕನಸುಗಳು, ಐಡಿಯಾಗಳು ದುಡ್ಡು ಮಾಡೋಣ, ದುಡಿಯೋಣ ಅಂತ ಹೇಳಿದರೆ, ನೆಪಗಳು ಸಾಹುಕಾರೆಲ್ಲಿ ಉದ್ಧಾರ ಆಗ್ಯಾರ ಸುಮ್ಮನೆ ರೋ ಮರೆಯ, ಸಾಹುಕಾರೆಲ್ಲಿ ಸುಖವಾಗಿದ್ದಾರೆ ಸುಮ್ಮನೆ ರೋ ಮರೆಯ, ಸಾಹುಕಾರ ಮನೆಗೆ ಊಟ ಚಲೋ ಇರಲ್ಲ ಸುಮ್ಮನೆ ರೋ ಮರೆಯ, ಈ ಥರ 118 ಕಾರಣ ಹೇಳಿ ನಮ್ಮನ್ನು ಸುಮ್ಮನೆ ಮಾಡಿಬಿಡ್ತವೆ. ವಿದ್ಯಾರ್ಥಿಗಳಿಗೆ ಕನಸುಗಳು ಓದೋಣ ಬಾ ಅಂತ ಕರೆದ್ರೆ, ನೆಪಗಳು ಬಾರ ಮರೆಯ, ಯಾರು ಉದ್ಧಾರ ಆಗ್ಯಾರ, ಗೇಮ್ಸ್ ರೀಲ್ಸ್ ನೋಡ್ಕೊಂತ ಕುಂದ್ರಾನ ಅಂತಿರ್ತವೆ, ಮಲ್ಗಣ ಬಾ ಅಂತಿರ್ತವೆ. ನನಗೂ ಈಗ ಲೈವ್ ಆಗಿ ಹೇಳಾಕತ್ತೀನಿ, ನಾನು ಹೇಳಿದ್ರೆ ವಿಡಿಯೋ ಮಾಡೋಣ ಬಾ ಅಂತ ಕರೆದ್ರೆ, ಆ ನೆಪಗಳು ಏನು ಹೇಳ್ತಾವೆ ಅಂತಂದರೆ, ಬಿಡೋ ಮರೆ, ವಿಡಿಯೋ ಮಾಡಿ ಯಾರು ಉದ್ಧಾರ ಆಗ್ಯಾರ, ಬಿಡೋ ಮರೆ, ವಿಡಿಯೋ ಮಾಡಿ ಅದರಾಗಿಂದ ಲಾಭ ಏನೈತಿ ಅನ್ನಕತ್ತವು. ಆದರೂ ನಾನು ವಿಡಿಯೋ ಮಾಡಾಕತ್ತೀನಿ. ಅದಕ್ಕೋಸ್ಕರ ನಾವು ಮೊದಲು ನಮ್ಮ ನೆಪಗಳು ಯಾವುವು ಅಂತ ಗುರ್ತು ಮಾಡ್ಬೇಕಾಗತ್ತೆ. ಅವು ಯಾವ ಥರ ನೆಪಗಳು ಯಾವುವು ಅನ್ನೋದನ್ನು ನಾವು ಗುರ್ತು ಮಾಡ್ಕೊಂಡ್ರೆ ಅವುಗಳನ್ನು ನಾವು ಹತೋಟಿಯಲ್ಲಿ ಇಡೋದಕ್ಕೆ ಅನುಕೂಲ ಆಕತಿ. ನೆಪಗಳು ಎರಡನೇದಾಗಿ ಏನು ಮಾಡ್ತಾವೆ ಅಂತಂದರೆ, ಅವು ಬೇರೆ ಜನರನ್ನ ಬೈತಿರ್ತವೆ, ಬೇರೆ ಪರಿಸ್ಥಿತಿ ಬೈತಿರ್ತವೆ, ಟೈಮ್ ಬೈತಿರ್ತವೆ, ಹಣ ಬೈತಿರ್ತವೆ. ಅದರಿಂದ ನಮಗೆ ಏನೂ ಲಾಭ ಆಗಲ್ಲ, ಬದಲಾಗಿ ಹಾನಿನೇ ಜಾಸ್ತಿ. ನೆಪಗಳ ಮಾತು ಕೇಳಿಬಿಟ್ರೆ ನಮಗೆ ಹಾನಿನೇ ಜಾಸ್ತಿ.
ನೆಪಗಳು ಏನಕ್ಕವು ಅಂತಂದರೆ ನಮ್ಮ ಬರ್ತಾ ಬರ್ತಾವೆ ನಮ್ಮ ರೂಢಿಯಾಗಿ ಕನ್ವರ್ಟ್ ಆಗಿಬಿಡ್ತವೆ. ನಾವು ರೂಢಿ ಮಾಡ್ಕೊಂಬಿಡ್ತೀವಿ, ನೆಪ ಹೇಳೋದನ್ನು ರೂಢಿ ಮಾಡ್ಕೊಂಬಿಡ್ತೀವಿ. ಅವುಗಳ ಮೇಲೆ ನಮಗೆ ಹಿಡಿತನ ತಪ್ಪಿಬಿಡ್ತತಿ, ಕಂಟ್ರೋಲ್ ತಪ್ಪಿಬಿಡ್ತತಿ. ನೆಪಗಳು ನಮಗೆ ಯಾವತ್ತು ತೊಂದರೆಗಳನ್ನ ತೋರಿಸ್ತವೆ. ಆ್ಯಕ್ಚುಲಿ ನಮ್ಮ ಎದುರಿಗೆ ತೊಂದ್ರೆ, ಆ ತೊಂದರೆ ಐತಿ ಈ ತೊಂದರೆ ಅಂತ ತೋರಿಸ್ತಿರ್ತವೆ ನಮ್ಮ ಕಣ್ಣಿಗೆ ಅವು ನೆಪಗಳು. ಆದ್ರೆ ಯಾವುದೇ ಗ್ರೇಟ್ ಪರ್ಸನ್ ಆಗಲಿ, ಯಾವುದೇ ಅಚೀವರ್ ಆಗಲಿ, ಅವನಿಗೆ ಪ್ರಾಬ್ಲಮ್ ಇರಲಿಲ್ಲ ಅಂತಲ್ಲ, ಅವನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡಿದ. ನಾವು ಪ್ರಾಬ್ಲಮ್ನ, ನೆಪಗಳು ಪ್ರಾಬ್ಲಮ್ ಹೇಳಿದಾಗ ಅವನು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿದು ಸಕ್ಸಸ್ಫುಲ್ ಆದ. ನಾವು ನೆಪಗಳ ಮಾತು ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಜೀವನದಾಗ ಸಕ್ಸಸ್ ಆಗಲ್ಲ. ನೆಪಗಳು ನಮ್ಗೆ ಯಾವತ್ತಾದರೂ ಟೈಮ್ ಇಲ್ಲ ಅಂತ ಅಂದಾಗ ಅದಕ್ಕೆ ನಾವೊಂದು ಸೊಲ್ಯೂಷನ್ ಕಂಡುಹಿಡ್ಬೇಕು. ನಮ್ಮ ಕೆಲಸಗಳನ್ನು ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕು. 24 ತಾಸಿನಾಗ ಏನೇನು ಮಾಡ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು. ನಮ್ಮ ಕೈಲಿ ಆಗಲಿಲ್ಲದಂಥ ಕೆಲಸಗಳನ್ನ ಬೇರೆಯವ್ರಿಗೆ ವಹಿಸ್ಬೇಕು. ನಮ್ಮ ಟ್ಯಾಲೆಂಟ್ ಎಲ್ಲೈತಿ, ನಮ್ಮ ಸ್ಟ್ರೆಂತ್ ಎಲ್ಲೈತಿ, ಅಲ್ಲಿ ನಾವು ನಿಂತಿದ್ದು ಕೆಲಸ ಮಾಡಬೇಕು. ನೆಪಗಳು ಬಂಡವಾಳ ಇಲ್ಲ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಇರ್ತವೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರು ಹುಡುಕ್ಬೇಕು. ಅವಾಗ ಇನ್ವೆಸ್ಟರ್ ಸಿಗ್ತಾರೆ. ಅಥವಾ ನಾವು ಏನು ಮಾಡಬೇಕು, ಬಿಸ್ನೆಸ್ ಮಾಡಲನ್ನು ಚೇಂಜ್ ಮಾಡಬೇಕು. ನಾವು ಕೆಲವೊಂದು ಸಾರಿ ಕ್ಯಾಪಿಟಲನ್ನು ಕಡಿಮೆ ಮಾಡ್ಕೊಂಡು ಕಡಿಮೆ ಬಿಸ್ನೆಸ್ನಾಗೆ, ಈಗ ನಾವು 100 ಪ್ರಾಡಕ್ಟ್ ತೊಗೊಂಡು ಒಂದು ಊರಿನಾಗ ಸೇಲ್ ಮಾಡೋ ಬದಲಿ ಒಂದೇ ಪ್ರಾಡಕ್ಟ್ ತೊಗೊಂಡು ಪೂರಾ ಇಂಡಿಯಾ ಸೇಲ್ ಮಾಡಿದಾಗ ದೊಡ್ಡ ಬಿಸ್ನೆಸ್ ಆಗ್ತಿರ್ತೈತಿ. ಕಡಿಮೆ ಬಂಡವಾಳದಾಗ ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಆ ಥರ ನಾವು ಬಿಸ್ನೆಸ್ ಮಾಡೆಲ್ನ ಚೇಂಜ್ ಮಾಡ್ಕೋಬೋದು. ಆಮೇಲೆ ಫಿಯರ್ ಏನೈತಲ್ಲ, ನಮ್ಮ ನೆಪಗಳಿಗೆ ಬೆಳ್ಸೋಕ್ಕೆ ಟಾನಿಕ್ ಇದ್ದಂಗಿದೆ. ನಾವು ಎಲ್ಲಿ ಭಯ ಇರ್ತೈತಿ ಅಲ್ಲಿ ನೆಪಗಳನ್ನು ನಾವು ಈಸಿಯಾಗಿ ಕಿಳಿಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಜ್ಞಾನದಿಂದ, ನಮ್ಮ ಧೈರ್ಯದಿಂದ, ನಮ್ಮ ಕಾನ್ಫಿಡೆನ್ಸ್ನಿಂದ ನಾವು ಭಯನ ದೂರ ಮಾಡ್ಕೋಬೇಕು. ನಮ್ಮ ಮೈಂಡ್ಸೆಟ್ ಹೆಂಗಿರ್ಬೇಕು ಅಂತಂದ್ರೆ, ಏನಾರ ಆಗಲಿ ನಾ ಅದನ್ನು ಮಾಡೇ ತೀರ್ತೀನಿ ಅನ್ನಬೇಕು. ಅಲ್ಲಿ ಅವಕಾಶನೇ ಇರಬಾರ್ದು ನೆಪಗಳಿಗೆ. ಯಾಕಂದರೆ ನಾವು ಎಲ್ಲಿ ಏನು ಮಾಡೇ ತೀರ್ತೀವಿ ಅಂತ ನಿಶ್ಚಯ ಮಾಡ್ತವೋ ಆವಾಗ ನಾವು ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ನೆಪಗಳಿಗೆ ನಾವು ಅವಕಾಶನೇ ಕೊಡಲ್ಲ. ಯಾರಿಗೆ ಮಾಡಬೇಕು ಅನ್ನೋ ಛಲ ಇರ್ತೈತೋ ಅವರು ಸೊಲ್ಯೂಷನ್ ನೋಡ್ತಾರೆ, ಪರಿಹಾರ ಕಂಡುಹಿಡ್ಕೊಂತಾರೆ. ನೆಪಗಳನ್ನು ಒಟ್ಟ ಹೇಳಂಗಿಲ್ಲ ಅವರು. ನಾವು ಒಂದು ಡಿಸೈಡ್ ಮಾಡಿಬಿಡ್ಬೇಕು, ಒಂದು ದೊಡ್ಡ ಸಕ್ಸಸ್ ಬರೋದು ಹಾರ್ಡ್ ವರ್ಕ್, ಸಹನೆಯಿಂದ ಹೊರತು ನೆಪಗಳಿಂದ ಅಲ್ಲ. 99% ಫೇಲ್ಯೂರ್ಗಳು ಬರೋದು, ಸೋಲುಗಳು ಬರೋದು ನೆಪಗಳಿಂದ ಮಾತ್ರ. ನಮ್ಮಲ್ಲಿರೋ ಬಹು ದೊಡ್ಡ ನೆಪ ಏನೈತಲ್ಲ, ಅದಕ್ಕಿಂತ ಬಲಶಾಲಿಯಾಗಿ ನಮ್ಮನ್ನು ನಾವು ಬೆಳೆಸ್ಕೊಂಡ್ರೆ ಈ ನೆಪಗಳನ್ನು ನಾವು ಮೀರ್ಬೋದು, ನೆಪಗಳನ್ನು ಗೆಲ್ಬೋದು. ನಾವು ನಮ್ಮ ಯಾವುದೇ ಕನಸನ್ನು ಈಡೇರಿಸ್ಕೋಬೇಕು ಅನ್ನೋದಾದರೆ ನಾವು ಮೊದಲು ನೆಪಗಳ ಮಾತುಗಳನ್ನು ಕೇಳೋದನ್ನು ಬಿಡಬೇಕು. ತೊಂದರೆಗಳು ಬಂದಾಗ ಅವುಗಳಿಗೆ ಸೊಲ್ಯೂಷನ್, ಪರಿಹಾರವನ್ನು ಕಂಡುಹಿಡಿಬೇಕು. ನಿರ್ಧಾರ ಮಾಡಿಬಿಡ್ಬೇಕು, ಡಿಸೈಡ್ ಮಾಡಿಬಿಡ್ಬೇಕು. ಏನಾರ ಆಗಲಿ ನಾನು ನನ್ನ ಡ್ರೀಮನ್ನು, ನನ್ನ ಕನಸನ್ನು ಅಚೀವ್ ಮಾಡೇ ತೀರ್ತೀನಿ, ನಾನು ಸಕ್ಸಸ್ ಆಗೇ ತೀರ್ತೀನಿ, ತೊಂದರೆಗಳಿಗೆ ಪರಿಹಾರ ಹಿಡ್ಕೊಂತೀನಿ. ಈ ಥರ ಮೈಂಡ್ಸೆಟ್ ಮಾಡ್ಕೊಂಡ್ರೆ ನೆಪಗಳನ್ನು ನಾವು ನಮ್ಮ ಮೈಂಡ್ನಿಂದ ಓಡಿಸಿ ನಾವು ಸಕ್ಸಸ್ ಆಗ್ಬೋದು. ಮುಂದಿನ ಸಾರಿ ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.